ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಂಕಷ್ಟದ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಗುಡ್ ನ್ಯೂಸ್ ಒಂದು ಬರ್ತಾ ಇದೆ. ಅತ್ತ ಯುದ್ಧ ನಿಲ್ಲಿಸೋದಕ್ಕೆ 3 ಕಂಡೀಷನ್ಗಳನ್ನು ಹಾಕಿದೆ ಇರಾನ್. ಟ್ರಂಪ್ ಘೋಷಣೆ ಬೆನ್ನಲ್ಲೇ ಇರಾನ್ನ ಸ್ಪಷ್ಟನೆ ಏನು, ಭಾರತದ ಒಳಗೆ ಅಸಲಿಗೆ ಆಗ್ತಿರೋದೇನು, ಎಲ್ಲ ಮಾಹಿತಿ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಗುಡ್ ನ್ಯೂಸ್ ಏನಪ್ಪ ಅಂತ ಕೇಳಿದ್ರೆ, ಹಾರ್ಮೋಸ್ ಜಲಸಂಧಿಯಿಂದ ಭಾರತ ಗುಡ್ ನ್ಯೂಸನ್ನು ಪಡ್ಕೊಳ್ತಿದೆ. ನಮ್ಮ 2 ಶಿಪ್ಗಳು, 2 ಹಡಗುಗಳು ಸೇಫ್ ಆಗಿ ಜಲಸಂಧಿಯಿಂದ ಪಾಸ್ ಆಗೋಕೆ ಇರಾನ್ ಅವಕಾಶ ಮಾಡಿಕೊಟ್ಟಿದೆ. ಭಾರತದ ಫ್ಲಾಗ್ ಇರುವಂಥ 2 ಶಿಪ್ಗಳನ್ನು ಅನ್ನೋದೇ ಇವತ್ತು ಎಲ್ಲೆಡೆ ಬ್ರೇಕಿಂಗ್ ನ್ಯೂಸ್ ಗಮನ ಸೆಳೀತಾ ಇರೋದು. ಅಂದರೆ ರಷ್ಯಾ ಚೀನಾ ಬಿಟ್ಟರೆ ಬೇರೆ ಯಾರ ಹಡಗನ್ನು ಬಿಡ್ತಿಲ್ವಲ್ಲ ಇರಾನು. ಯಾಕಂದರೆ ಅವರಿಬ್ಬರು ಯುದ್ಧಕ್ಕೆ ಸಪೋರ್ಟಿವ್ ಆಗಿ ಇರಾನ್ ಬೆನ್ನಿಗೆ ನಿಂತಿರುವಂಥ ರಾಷ್ಟ್ರಗಳು. ಅದನ್ನು ಬಿಟ್ಟರೆ ಭಾರತ ತಟಸ್ಥವಾಗಿದೆ, ಆದರೂ ಒಂದು ನಿಲುವನ್ನು ತಗೊಂಡಿದೆ. ಇರಾನ್ ಖಮೈನಿ ಹತ್ಯೆಯನ್ನು ಸುಮಾರು ದಿನ ಆದಮೇಲೆ ಅದಕ್ಕೆ ಸಂತಾಪ ಸೂಚನೆ ಮಾಡಿದ್ದಿರಬಹುದು. ತಟಸ್ಥವಾಗೇ ಇದೆ, ಒಂದು ರೀತಿಯಲ್ಲಿ ಶಾಂತಿಯ ಪರವಾಗಿ ನಮ್ಮ ನಿಲುವಿದೆ ಅನ್ನೋದನ್ನು ಗಮನಿಸಬಹುದು. ಇದರ ನಡುವೆಯೂ ಕೂಡ ಭಾರತದ ಡಿಪ್ಲೊಮ್ಯಾಟಿಕ್ ವಿನ್, ರಾಜತಾಂತ್ರಿಕ ಮಾತುಕತೆ, ಜೈಶಂಕರ್ ಅವರ ನಿರಂತರ ಪ್ರಯತ್ನದಿಂದ ತೈಲ ತುಂಬಿದ ಬೃಹತ್ 2 ಹಡಗುಗಳನ್ನು ಇರಾನ್ ನಮ್ಮ ಹಡಗುಗಳನ್ನು ಬಿಟ್ಟಿದೆ ಹಾರ್ಮೋಸ್ ಜಲಸಂಧಿಯಿಂದ ಪಾಸ್ ಆಗಿ ಬರೋದಿಕ್ಕೆ. ನಿನ್ನೆ ಥೈಲ್ಯಾಂಡಿಂದ ಬರ್ತಾ ಇದ್ದ, ಬ್ಯಾಂಕಾಕ್ ಕಡೆಯಿಂದ ಬರ್ತಾ ಇದ್ದ ಥೈಲ್ಯಾಂಡ್ ಫ್ಲಾಗ್ ಇದ್ದಂಥ ಒಂದು ಶಿಪ್ ಮೇಲೆ ಅಟ್ಯಾಕ್ ಆಗುತ್ತೆ, ಇರಾನ್ನಿಂದ ಅಟ್ಯಾಕ್ ಆಗುತ್ತೆ. ಅಲ್ಲಿದ್ದವ್ರನ್ನೆಲ್ಲ ರಕ್ಷಣೆ ಮಾಡ್ತಾರೆ. ಆದರೆ ಅದು ಬರ್ತಾ ಇದ್ದಿದ್ದು ಭಾರತದ ಕಡೆಗೆ, ಅದ್ರ ಮೇಲೆ ದಾಳಿಯಾಗಿದೆ. ಬಟ್ ಭಾರತದ ಹಡಗುಗಳು ಪಾಸ್ ಆಗೋದಕ್ಕೆ ಇರಾನ್ ಅವಕಾಶ ಮಾಡಿಕೊಟ್ಟಿರೋದೇ ಒಂದು ಬಹುದೊಡ್ಡ ಸುದ್ದಿ. ಸೊ ಭಾರತದಲ್ಲಿ ಏನು ಶಾರ್ಟೇಜ್ ಆಗಬಹುದು, ಸದ್ಯಕ್ಕೆ ಸ್ಟಾಕ್ ಇದೆ ನಮ್ಮ ಹತ್ರ, ಆದರೂ ಇದು ಮುಂದುವರೆದ್ರೆ ಸಮಸ್ಯೆ ಆಗಬಹುದು ಅನ್ನೋ ಆತಂಕಕ್ಕೆ ಬಿಗ್ ರಿಲೀಫ್ ಅಂತ ಹೇಳಬಹುದು. ನಿಧಾನಕ್ಕೆ ಮಾತುಕತೆ ಫಲಪ್ರದ ಆಗ್ತಿದೆ. ಈಗಾಗಲೇ 27 ಒಂದು ಕಡೆ ಹಡಗುಗಳು, ಮತ್ತೊಂದು ಕಡೆ 3 ಇನ್ನೊಂದು ದಿಕ್ಕಲ್ಲಿ, ಒಟ್ಟು 30 ಹಡಗುಗಳು ನಮ್ಮದು ಅಲ್ಲಿ ಭಾರತದ ಹಡಗುಗಳಲ್ಲಿ ಸಿಕ್ಕಾಕೊಂಡಿರೋದು. ಫಸ್ಟ್ 2 ಪಾಸ್ ಆಗಿದೆ. ಮಾತುಕತೆಯ ಮೂಲಕ ಅಲ್ಲಿನ ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ ಭಾರತದ ಪ್ರಯತ್ನ ಮೊದಲ ಹಂತದಲ್ಲಿ ಈಗ ಫಲ ಕೊಟ್ಟಿದೆ ಅನ್ನೋದೊಂದು ಗುಡ್ ನ್ಯೂಸು ಬರ್ತಾ ಇರೋದು. ಮತ್ತೊಂದು ಕಡೆ ಯುದ್ಧದ ಪರಿಸ್ಥಿತಿ ಏನಾಗಿದೆ, ಇರಾನ್ ಯುದ್ಧ ನಿಲ್ಲಿಸೋದಕ್ಕೆ ಓಕೆ, ಶಾಂತಿ ಸ್ಥಾಪನೆ ಆಗಬೇಕು ನಮಗೂ ಕೂಡ, ಆದರೆ 3 ಕಂಡೀಷನ್ಗಳನ್ನು ಹಾಕಿದೆ. ಅದೇನಪ್ಪ ಅಂತ ಕೇಳಿದ್ರೆ, ನಂಬರ್ 1, ಇನ್ನು ಮುಂದೆ ನಮ್ಮ ಮೇಲೆ ದಾಳಿ ಆಗಲ್ಲ ಅನ್ನೋದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿಯೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೇ ಅದನ್ನು ಖಚಿತಗೊಳಿಸಬೇಕು. ಇನ್ನು ಮುಂದೆ ಇರಾನ್ ಮೇಲೆ ದಾಳಿ ನಡೆಯಲ್ಲ. ಇರಾನ್ನ ಹಕ್ಕುಗಳನ್ನು ಅಮೆರಿಕ ರೆಕಗ್ನೈಸ್ ಮಾಡಬೇಕು. ಇರಾನ್ ಏನು ಹೊಂದಬಹುದು, ಏನು ಹೊಂದಬಾರ್ದು, ಇರಾನ್ನ ಅಸ್ತಿತ್ವ, ಇರಾನ್ನ ಆಡಳಿತ ಎಲ್ಲದರ ಬಗ್ಗೆ ತಮ್ಮ ಹಕ್ಕುಗಳನ್ನು ಅಮೆರಿಕ ರೆಕಗ್ನೈಸ್ ಮಾಡಬೇಕು. ನಂಬರ್ 2, ಹಾಗೆ ಲಾಸ್ ಆಗಿದೆಯಲ್ಲ ಈಗ ಆಲ್ಮೋಸ್ಟ್ 80% ಎಲ್ಲ ವೆಪನ್ಸ್ ಹೊಡೆದು ಹಾಕಿದ್ದೀವಿ ಅಂತ ನಿನ್ನೆಷ್ಟೇ ಟ್ರಂಪ್ ನಮ್ಮ ಯುದ್ಧ ಗೆದ್ದಿದೆ ಅಮೆರಿಕ ಇಸ್ರೇಲ್ ಅಂತ ಘೋಷಣೆ ಮಾಡಿದ್ರು. ಈ ಯುದ್ಧವನ್ನು ಗೆದ್ದಿದ್ದೀವಿ, ಇನ್ನೇನು ಹೊಡೆಯೋಕಲ್ಲಿ ಟಾರ್ಗೆಟೇ ಉಳ್ಕೊಂಡಿಲ್ಲ, ಸೊ ಯುದ್ಧ ಸದ್ಯದಲ್ಲೇ ನಿಲ್ಲತ್ತೆ ಅಂತ ಘೋಷಣೆ ಮಾಡಿದ್ರು. ಮತ್ತೆ ಇವತ್ತು ಉಲ್ಟಾ ಹೊಡೆದ್ರು. ಇಲ್ಲ, ಇಷ್ಟು ಬೇಗ ಮುಗಿಸೋಕೆ ಮನಸ್ಸಿಲ್ಲ, ಇಂದು ಮುಂದುವರಿಯುತ್ತೆ, ಮುಂದಕ್ಕೆ ಹೋಗುತ್ತಿದ್ದು ಅನ್ನೋ ರೀತಿಯಲ್ಲಿ ಮತ್ತೆ ವರಸೆ ಬದಲಾಯಿಸಿದ್ದಾರೆ. ಅದು ಕಾಮನ್ ಟ್ರಂಪ್ದು, ಹಿಂಗೆ ಬರೋದು ಉಲ್ಟಾ ಹೊಡೆಯೋದು, ಬರೋದು ಉಲ್ಟಾ ಹೊಡೆಯೋದು, ಮನಸ್ಸಿಗೆ ಬಂದಂಗೆ ನಿಮಿಷಕ್ಕೊಂದು ಮಾತಾಡೋದು. ಟ್ರಂಪ್ ವರಸೆ ಇಡೀ ಜಗತ್ತಿಗೆ ಗೊತ್ತಿರೋದು. ಅದನ್ನೇ ನಂಬ್ಕೊಂಡು ನಮ್ಮ ದೇಶದಲ್ಲಿ ಕುಣಿಯವರು ಇದ್ದಾರೆ. ಟ್ರಂಪ್ ಹೇಳಿದ್ರು ಸತ್ಯ ಅಂತೆಲ್ಲ ಕುಣಿಯವರು ಇದ್ದಾರೆ, ಅದು ಬೇರೆ ವಿಷಯ. ಸೊ ಟ್ರಂಪ್ ನಿನ್ನೆ ಯುದ್ಧ ನಿಲ್ಲೋ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ದವರು, 80% ಹೊಡೆದಾಗಿದೆ ಅಂತ ಹೇಳಿದ್ದವರು, ಉಳಿದಿರೋ 20% ಬಿಡಲ್ಲ, ಅದನ್ನು ಹೊಡೆದೇ ಯುದ್ಧ ನಿಲ್ಲಿಸ್ತೀವಿ ಅಂತ ಇವತ್ತು ಮತ್ತೆ ವರಸೆ ಬದಲಿಸಿದ್ದಾರೆ. ಇದರ ನಡುವೆ ಶಾಂತಿ ಮಾತುಕತೆಗೆ ನಾವು ಸಿದ್ಧ, ಈ 3 ಕಂಡೀಷನ್ ಹಾಕಿರೋದು. ಬಟ್ ಅಮೆರಿಕ ಒಪ್ಪುತ್ತಾ? ತಾವೇ ಹೊಡೆದು ಹಾಕಿರೋದನ್ನೆಲ್ಲ ರಿಕವರ್ ಮಾಡಿಕೊಡೋಕೆ ಇರಾನ್ ರೈಟ್ಸನ್ನು ರೆಕಗ್ನೈಸ್ ಮಾಡೋದಕ್ಕೆ ಒಪ್ಪತ್ತಾ ಅನ್ನೋದೇ ಈಗಿರುವಂಥ ತೀವ್ರ ಕುತೂಹಲ. ಸೊ ರೋಚಕ ಘಟ್ಟದಲ್ಲಿದೆ ಈ ಬೆಳವಣಿಗೆ. ಇದರ ನಡುವೆ ಭಾರತದ ಒಳಗಡೆ ಏನಾಗ್ತಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನೋಡಿ, ಯುದ್ಧದಿಂದ ಆತ್ಮನಿರ್ಭರತೆಯ ಪಾಠ ಕಲ್ತಿದ್ದೀವಿ ನಾವು. ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಹೊಂದೋದು ಮತ್ತು ಭಾರತ ಇಂಧನ ಸುಭದ್ರವಾಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈ ಸಂಘರ್ಷ ನಮಗೆ ಕಲಿಸ್ಕೊಟ್ಟಿದೆ. ಕೊಲ್ಲಿ ದೇಶಗಳಲ್ಲಿ ಸಿಲುಕಿರೋ ಭಾರತೀಯರನ್ನ ರಕ್ಷಣೆ ಮಾಡ್ತೀವಿ, ನಮ್ಮವರನ್ನು ನಾವು ಸಾಯೋಕೆ ಅಥವಾ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋಕೆ ಬಿಡಲ್ಲ. ಅದನ್ನು ಬಿಟ್ಟು ಈ ಪರಿಸ್ಥಿತಿಯಲ್ಲೂ ರಾಜಕೀಯ ಮಾಡ್ತಾ ಇರುವಂತಹ ಕಾಂಗ್ರೆಸ್ಸಿಗರ ವಿರುದ್ಧ ಬಹಳ ಕೀಳು ಮಟ್ಟದ ರಾಜಕಾರಣ ಅಂತ ಕಿಡಿಕಾರಿದ್ದಾರೆ. ಭಾರತ ಸರ್ಕಾರ ಅಂಕಿಅಂಶಗಳ ಸಮೇತ ಈಗ ಲೆಕ್ಕಾಚಾರವನ್ನು ಇಟ್ಟಿರೋದು. ನಂಬರ್ 1, ಭಾರತಕ್ಕೆ ನಿಜವಾಗಿಯೂ ಅಷ್ಟೆಲ್ಲ ಕೊರತೆ ಆಗಿದ್ರೆ ಉಜ್ವಲ ಸಬ್ಸಿಡಿಲಿ ಕೊಡ್ತಿರೋ ಗ್ಯಾಸ್ಗೆ
ಬೆಲೆ ಏರಿಕೆ ಮಾಡಬಹುದಿತ್ತಲ್ವಾ? ಬೆಲೆ ಏರಿಕೆ ಆಗಿದೆ, ಆದರೆ ಉಜ್ವಲ ಸಬ್ಸಿಡಿ ಅಡಿ ಕೊಡ್ತಿರೋದಕ್ಕೆ ಯಾವುದೇ ಸಮಸ್ಯೆ ಆಗೋದಕ್ಕೆ ಕೇಂದ್ರ ಸರ್ಕಾರ ಬಿಟ್ಟಿಲ್ಲ. ಅಂದರೆ ಅರ್ಥ ಬಡವರಿಗೆ ಎಫೆಕ್ಟ್ ಆಗದಂತೆ ನೋಡಿಕೊಂಡಿದೆ. ಬೆಲೆ ಏರಿಕೆ ಯಾಕಾಯಿತು? ಗ್ಯಾಸ್ ಬೆಲೆ ಏರಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರ್ಪೇರು ಆದರೆ ಯಾವಾಗಲೂ ಆಗುತ್ತೆ, ಅದೇ ರೀತಿ ಈ ಸಲನೂ ಆಗಿದೆ ಅನ್ನೋ ಉತ್ತರ. ಗ್ಯಾಸ್ ಉತ್ಪಾದನೆ ನಿರಂತರವಾಗಿ ಜಾಸ್ತಿ ಆಗ್ತಿದೆ. 25% ಭಾರತ ಉತ್ಪಾದನೆಯನ್ನು ಡೊಮೆಸ್ಟಿಕ್ ಆಗಿ ಒಳಗಡೆ ಮಾಡೋ ಉತ್ಪಾದನೆಯನ್ನು ಜಾಸ್ತಿ ಮಾಡಿಕೊಂಡಿದೆ. ವಿತರಣೆಯಲ್ಲಿ ಒಂದಿಷ್ಟು ಸಮಸ್ಯೆ ಆಗಿದೆ. ಅಂದರೆ ಅದನ್ನು ಸರಬರಾಜು ಮಾಡಿ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಕಡೆ ತಲುಪಿಸುವಲ್ಲಿ ಸಮಸ್ಯೆ ಆಗಿದೆ. ಯಾಕಂದರೆ ಬರ್ತಾ ಇರೋ ರೂಟು ಕೆಲವು ಕ್ಲೋಸ್ ಆಗಿಬಿಡ್ತಲ್ಲ. ಈಗ ಹಾರ್ಮೋಸಿಂದ ಬರ್ತಾ ಇದ್ದಿದ್ದು ಒಂದು ಕಡೆ ಹೋಗ್ತಾ ಇತ್ತು, ಬೇರೆ ಕಡೆ ಬರ್ತಾ ಇದ್ದಿದ್ದು ಇನ್ನೊಂದು ಕಡೆ ಹೋಗ್ತಾ ಇತ್ತು. ಸೊ ಈಗ ಒಂದು ಕಡೆ ಹೋಗೋದು ಸ್ಟಾಪ್ ಆಗಿರೋದ್ರಿಂದ ಸರಬರಾಜು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗಿದೆ. ಬಿಟ್ಟರೆ ನಮ್ಮಲ್ಲಿ ಉತ್ಪಾದನೆ ಸಮಸ್ಯೆ ಆಗಿಲ್ಲ, ಜಾಸ್ತಿ ಮಾಡ್ಕೊಂಡಿದ್ದೀವಿ. LPG ದರ ಏರಿಕೆ ವಿಚಾರದಲ್ಲೂ ಇದು ತಾತ್ಕಾಲಿಕವಾಗಿ ಏರಿಸಿರೋ ದರ ಬಿಟ್ಟರೆ ಖಂಡಿತವಾಗಿಯೂ ಅದು ಮುಂದುವರಿಯಲ್ಲ, ಬೆಲೆ ಇಳಿಕೆ ಆಗುತ್ತೆ. LPG ಉತ್ಪಾದನೆಯನ್ನು ರಿಫೈನರಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಮಾಡಿದ್ದಾರೆ. ಯಾಕೆ ಹೋಟೆಲ್ಗಳಿಗೆ ಸಮಸ್ಯೆ ಆಗ್ತದೆ ಅಂದರೆ ಗೃಹ ಬಳಕೆಯನ್ನು ನಾವು ಫಸ್ಟ್ ಪ್ರಯಾರಿಟಿಯಾಗಿ ತೊಗೊಂಡಿದ್ದೀವಿ. ಹಾಗಂತ ಹೋಟೆಲ್ಗಳಿಗೆ ಸಮಸ್ಯೆ ಕಂಟಿನ್ಯೂ ಆಗಲ್ಲ, ಅದು ತಾತ್ಕಾಲಿಕ ಸಮಸ್ಯೆ ಅಷ್ಟೇ ಅನ್ನೋದು. ಹಾಗೆ ಮಧ್ಯಪ್ರಾಚ್ಯದಿಂದಲೇ ಹಾಗಾದ್ರೆ ಬರೋದಲ್ವಾ ಹೆಚ್ಚು. ಆದರೆ ಖಂಡಿತವಾಗಿಯೂ ಭಾರತ ಹಾರ್ಮೋಸಿಂದ ಮಾತ್ರ ಅಲ್ಲ, ಸುಮಾರು 60% LPG ಹಾರ್ಮೋಸ್ನಿಂದ ಬರಲ್ಲ. ನಮಗೆ 60ರಿಂದ 70% ಬೇರೆ ಕಡೆಯಿಂದ ಬರುತ್ತೆ. 35ರಿಂದ ಸಮಟೈಮ್ಸ್ 40% ತನಕನೂ ಹಾರ್ಮೋಸಿಂದ ಬರುತ್ತೆ. ಸೊ ಮಿನಿಮಮ್ ಅಂದರೂ 60% ನಮಗೆ LPG ಬರೋದು ಬೇರೆ ರೂಟಿಂದ ಅನ್ನೋದನ್ನು ಖಚಿತಪಡಿಸ್ತಿದೆ. ಹಾರ್ಮೋಸ್ ಬಳಸದೇನೆ ನಾವು LPG ವ್ಯವಸ್ಥೆ ಮಾಡೋದಕ್ಕೆ ಮತ್ತು ಡೊಮೆಸ್ಟಿಕ್ ಪ್ರೊಡಕ್ಷನ್ಗೆ ಎಲ್ಲ ಬಗೆಯ ಸಿದ್ಧತೆ ಮಾಡ್ಕೊಂಡಿದೆ. 40 ದೇಶಗಳು ನಮಗೆ LPG ಕೊಡೋಕೆ ಸಿದ್ಧ ಇದ್ದಾವೆ. ನಮಗೆ ಎನರ್ಜಿ ಸಪ್ಲೈ ಮಾಡೋದಕ್ಕೆ 27 ರಾಷ್ಟ್ರಗಳ ಜೊತೆ ವಹಿವಾಟಿದ್ದು ಹಿಂದಿಂದ ತಗೊಂಡು ಬಂದರೆ 27 ನಂಬರನ್ನು 40ಕ್ಕೆ ಏರಿಕೆ ಮಾಡ್ಕೊಂಡಿದ್ದೀವಿ. 40+ ರಾಷ್ಟ್ರಗಳಿಂದ ನಾವು ಎನರ್ಜಿ ತಗೊಳ್ತಾ ಇರೋದು. ಹಾಗಾಗಿ ನಮಗೆ ಉಳಿದಿರೋ 40 ರಾಷ್ಟ್ರಗಳು, ಬೇರೆ ಬೇರೆ ರಾಷ್ಟ್ರಗಳು LPG ಕೊಡೋಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸೊ ನಮಗೆ ಏನು ಸಮಸ್ಯೆ ಆಗಲ್ಲ ಅನ್ನೋದನ್ನು ಖಚಿತಪಡಿಸ್ತಾ ಇದ್ದಾರೆ. ಆದರೆ ಯಾಕೆ ಈ ಸಮಸ್ಯೆ ಆಗಿದೆ ಸದ್ಯಕ್ಕೆ? ಕಷ್ಟನ ಇದನ್ನು ಸಾಲ್ವ್ ಮಾಡೋದು ಕಷ್ಟನ ಅನ್ನೋದು ಪ್ರಶ್ನೆ ಅಲ್ವಾ ಹೇಗಿದ್ದಿರೋದು. ಖಂಡಿತವಾಗಿಯೂ ಈಗ ಆಗ್ತಿರೋ ಪ್ರೊಡಕ್ಷನ್ಗೆ ಏನೂ ಪ್ರಾಬ್ಲಮ್ ಆಗ್ತಿಲ್ಲ. 2.5 ದಿನಕ್ಕೆ ನಾವು ಕೊಡೋದಕ್ಕೆ ಸಜ್ಜಾಗಿದ್ದೀವಿ. ಯಾರು ಬುಕ್ಕಿಂಗ್ ಸಮಸ್ಯೆ ಆಯಿತು ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಇದು ತಾತ್ಕಾಲಿಕವಾಗಿ ಮತ್ತು ಕೆಲವು ಕಂಪನಿಗಳು ಸೃಷ್ಟಿ ಮಾಡಿ, ಕೆಲವು ಕಡೆ ಈ ಬುಕ್ಕಿಂಗ್ ಸರ್ವರ್ ಪ್ಯಾನಿಕ್ ಕಾರಣದಿಂದಾಗಿ ಅಲ್ಲಲ್ಲೇ ಸೃಷ್ಟಿಯಾಗಿರೋ ಸಮಸ್ಯೆ ಬಿಟ್ಟರೆ ದೇಶದಲ್ಲಿ ಉದ್ಭವಿಸಿರೋ ಸಮಸ್ಯೆ ಅಲ್ಲ ಅನ್ನೋದನ್ನು ಸರ್ಕಾರ ಖಚಿತಪಡಿಸ್ತಾ ಇದೆ. LPG ಆಮದು ಮಾಡಿಕೊಳ್ಳೋದ್ರಲ್ಲಿ ಭಾರತ 2ನೇ ಅತಿ ದೊಡ್ಡ ರಾಷ್ಟ್ರ ಆಗಿದೆ. ಸೌದಿ ಅರೇಬಿಯಾ, UAE, ಕತಾರ್ ದೇಶಗಳಿಂದ LPG ಆಮದು ಮಾಡಿಕೊಳ್ಳುತ್ತೆ. 23.3 ದಶಲಕ್ಷ ಟನ್ 2025ರಲ್ಲಿ ಆಮದು ಮಾಡ್ಕೊಂಡಿದ್ದು ನಾವು. ಸೊ ಸಹಜವಾಗಿ ಎಲ್ಲ ರಾಷ್ಟ್ರಗಳಿಗೆ, ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಹಾರ್ಮೋಸ್ ಬಂದಾಗಿರೋದು ಬಿಕ್ಕಟ್ಟು ಹೌದು. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಅಲ್ಲಿಂದ ಬರ್ತಿತ್ತು, ಬಿಕ್ಕಟ್ಟು ಹೌದು. ಭಾರತ ಇದರ ನಡುವೆಯೂ ಕೂಡ ಸದೃಢವಾಗಿ ನಿಂತಿದೆ. ಸರಬರಾಜು ಪ್ರಾಬ್ಲಮನ್ನು, ತಾತ್ಕಾಲಿಕವಾಗಿ ಆಗಿರೋ ಪ್ರಾಬ್ಲಮನ್ನು ಈಸ್ ಡೌನ್ ಮಾಡೋದಕ್ಕೆ ಬೇಕಾದ ಎಲ್ಲ ತಯಾರಿಯೂ ಕೂಡ ಅತ್ಯಂತ ವೇಗವಾಗಿ ಸರ್ಕಾರ ಮಾಡಿರೋದು. ಈಗ ಅದರ ಬಗ್ಗೆ ಸ್ಪಷ್ಟವಾಗಿ ವಿತ್ ನಂಬರ್ಸ್ ಡೀಟೇಲ್ಸನ್ನು ಕೊಡ್ತಾ ಇರೋದು. ಇದರ ನಡುವೆ ನಮಗೆ ಗುಡ್ ನ್ಯೂಸ್ ಅಂದರೆ ಹಾರ್ಮೋಸಿಂದ ನಮ್ಮ 2 ಶಿಪ್ಗಳು, ಇಂಧನ ಹೊತ್ತಂತಹ, ತೈಲವನ್ನು ಹೊತ್ತಂತಹ 2 ಹಡಗುಗಳು ಸೇಫ್ ಆಗಿ ಪಾಸ್ ಆಗಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ನಿಧಾನಕ್ಕೆ ಒಂದೊಂದೇ ಅಲ್ಲಿಂದ ಬಿಡೋ ರೀತಿಯಲ್ಲಿ ಭಾರತ ಸರ್ಕಾರದ ಮಾತುಕತೆ ಫಲ ಕೊಡಬಹುದು ಅನ್ನುವಂಥ ಒಂದು ಆಶಾಭಾವ. ಸೊ ಭಾರತ ರಾಜತಾಂತ್ರಿಕವಾಗಿ ಇಷ್ಟರ ಮಟ್ಟಿಗಂತೂ ಗೆದ್ದಿದೆ. ಅಮೆರಿಕವನ್ನು ಎದುರು ಹಾಕ್ಕೊಂಡಿಲ್ಲ. ಅಮೆರಿಕದ ಜೊತೆಗೂ ನಮ್ಮ ಒಪ್ಪಂದ, ತೈಲ ಒಪ್ಪಂದ ಅಲ್ಲಿಂದನೂ ತರಿಸ್ಕೊಳ್ಳೋದಕ್ಕೆ, ಅಮೆರಿಕದಿಂದ ತರಿಸ್ಕೊಳ್ಳೋದಕ್ಕೂ ಕೂಡ ನಾವೀಗಾಗಲೇ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಇಸ್ರೇಲ್ ಕೂಡ ಭಾರತವನ್ನು ಈ ಕ್ಷಣಕ್ಕೂ ಯುದ್ಧದ ಈ ಬಿಸಿಯಲ್ಲೂ ಫ್ರೆಂಡ್ ಅಂತಾನೆ ಭಾವಿಸಿದೆ. ಇರಾನ್ ಕೂಡ ನಮ್ಮ ಹಡಗುಗಳನ್ನು ಬಿಟ್ಟಿದೆ. ಯಾಕಂದರೆ ನಾವು ಅವ್ರಿಗೆ ಮೊನ್ನೆ ಹೆಲ್ಪ್ ಮಾಡಿದ್ದೀವಿ, ನೆನಪಿದೆ. ಅಂದರೆ ಇದೊಂದೇ ಹೆಲ್ಪ್ ಅಂತಲ್ಲ, ನಮ್ಮ ಬಾಂಧವ್ಯ, ವಹಿವಾಟು, ವಾಣಿಜ್ಯ ಎಲ್ಲ ಒಪ್ಪಂದಗಳು ಐತಿಹಾಸಿಕವಾಗಿ ಇರೋದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿನ ಆಡಳಿತ, ಖಮೈನಿ ಆಡಳಿತ ಇಲ್ಲಿ ಹಸ್ತಕ್ಷೇಪ ಮಾಡೋದು, ಮೂಗು ತೋರಿಸೋದು ಪ್ರಯತ್ನದಿಂದ ಸ್ವಲ್ಪ ಬೇಸರ, ವ್ಯತ್ಯಾಸಗಳು ಉಂಟಾಗಿದ್ದು ಸತ್ಯ. ಆದರೆ ಮೊನ್ನೆ ಕೊಚ್ಚಿಯಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಂತಹ ಇರಾನ್ನ ಹಡಗನ್ನು ನಿಲ್ಲಿಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದು ಯಾರು? ಭಾರತ. ಸೊ ಅವರ ಹಡಗನ್ನು ನಾವು ಸೇಫ್ ಗಾರ್ಡ್ ಮಾಡಿದ್ದೀವಿ, ಅವ್ರಿಗೆ ನಾವು ಹೆಲ್ಪ್ ಮಾಡಿದ್ವಿ ಅಂದಮೇಲೆ ಭಾರತ ಇರಾನ್ ಜೊತೆಗೆ ಯಾವುದೇ ವೈರತ್ವ ಹೊಂದಿಲ್ಲ ಅಂತಲ್ವಾ?
ನಮ್ಮ ಮಿತ್ರರಂತೆಯೇ ನೋಡ್ತಾ ಇದ್ದೀವಿ. ಕೆಲವು ಒಂದಿಷ್ಟು ವ್ಯತ್ಯಾಸಗಳಿರಬಹುದಷ್ಟೇ ಅನ್ನೋದು ಅಲ್ಲಿ ಕ್ಲಿಯರ್ ಆಗಿದೆ. ಇರಾನ್ ಜೊತೆಗಿನ ಮಾತುಕತೆ ನಿರಂತರವಾಗಿ ಜೈಶಂಕರ್ ಅವರು ನಡೆಸ್ತಾ ಇದ್ದು ಭಾರತಕ್ಕೆ ಯಾವುದೇ ಸಂಕಷ್ಟವಾಗದಂತೆ ಖಚಿತಪಡಿಸ್ಕೊಳ್ತಾ ಇದೆ ಸರ್ಕಾರ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.